ತಂದೆ ತಾಯಿಗಳು ಸರಿಯಾಗಿ ಹಲ್ಲು ಉಜ್ತಾರೆ ಅಂದರೆ ಮಕ್ಕಳು ರೂಢಿ ಮಾಡ್ಕೊಳ್ತಾರೆ. ಅವ್ರು ಮಾಡದೇ ಇರೋ ರೂಢಿನ ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ. ಇದು ಹಾಸ್ಯವಾಗಿ ನಾನು ಹೇಳ್ತೇನೆ. ಬಟ್ ಅದಲ್ಲದೆ ಚಿಕ್ಕ ವಯಸ್ಸಿಂದಾನೇ ರೂಢಿ ಮಾಡ್ಕೊಂಡು ಬಂದರೆ ಅದು 5 ವರ್ಷವರೆಗೂ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡಬಹುದು. ಅದೊಂಥರ ರೂಢಿ ಮಾಡಿಸ್ಬಿಟ್ರೆ ಅದನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ಈಗ ನಮ್ಮ ಮನೇಲೇ ಸಹ ನಮ್ಮ ತಾಯಿ ನನಗೂ ಸಹ ಅದೇ ರೂಢಿ ಮಾಡಿದ್ದು. ಹಾಗಾಗ್ಬಿಟ್ಟು ಈಗಲೂ ಸಹ ರಾತ್ರಿ ಹಲ್ಲುಜ್ಜದೆ ಹೋದರೆ ಮಲಗೋಕ್ಕೆ ಆಗೋದೇ ಇಲ್ಲ. ಸೊ ಅದು ಒಂಥರ ಹುಟ್ಟಾರ್ಥವಾಗಿ ಅದು ರೂಢಿ ಆಗಿಬಿಟ್ಟಿದೆ. ಯಾವಾಗಿಂದ ರೂಢಿ ಮಾಡಬೇಕಂದ್ರೆ ಹಲ್ಲು ಬರೋಕ್ಕೆ ಮುಂಚೆನೇ ರೂಢಿ ಮಾಡಿ. ಅಂದರೆ ಒಸರು ಇರುತ್ತಲ್ಲ, ಒಸರನ್ನು ಒಂದು ಒಡ್ಡೆ ಗಾಜಲ್ಲಿ ಒರೆಸಿದ್ರೆ ಹಾಲು ಕುಡಿಸಾದ್ಮೇಲಾಗಲಿ ಅಥವಾ ಮಲಗೋಕ್ಕೆ ಮುಂಚೆ ಒಸರನ್ನು ಒದ್ದೆ ಗಾಜಲ್ಲಿ ಒರೆಸ್ಬೇಕಂತ ಹೇಳ್ತೀವಿ. ಇದರಿಂದ ಒಸರು ಕ್ಲೀನಾಗಿರುತ್ತೆ. ಇನ್ನೊಂದು ಏನಂದರೆ ಅದು ಬಾಯಿ ಮೇಂಟೈನ್ ಮಾಡೋ ಒಂದು ರೂಢಿ ಇದೆಯಲ್ಲ, ಅದನ್ನು ಮಗುವಿಗೆ ಕಲಿಸ್ಕೊಟ್ಟಂತಾಗತ್ತೆ. ಹಲ್ಲು ಬರೋಕ್ಕೆ ಶುರು ಆದಮೇಲೆ ಫಿಂಗರ್ ಬ್ರಷಸ್ ಅಂತ ಬರುತ್ತೆ. ಅಂದರೆ ಬೆರಳಿಗೆ ಹಾಕಿಕೊಳ್ಳುವಂಥ ಪೋಷಕರು ಬೆರಳಿಗೆ ಹಾಕ್ಕೊಂಡು ಮಗುವಿನ ಒಸರನ್ನು ರೂಢಿ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಇವು ಸ್ವಲ್ಪ ಸಾಫ್ಟ್ ಇರುತ್ತೆ. ಹಾಗಾಗ್ಬಿಟ್ಟು ಮಗುವು ಹೆಚ್ಚಿಗೆ ಏನು ತೊಂದರೆ ಆಗೋದಿಲ್ಲ. ಶುರು ಪ್ರಾರಂಭವಾಗುವಾಗ ಸ್ವಲ್ಪ ಕಿರಿಕಿರಿ ಮಾಡ್ಬೋದು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಮಗುನ ಇಲ್ಲ ಇಬ್ಬರು ತಂದೆ ತಾಯಿ ಅಕ್ಕಪಕ್ಕ ಎದುರು ಬದ್ರು ಕೂತ್ಕೊಂಡು ಮಗುನ ತೊಡೆ ಮೇಲೆ ಹಾಕ್ಕೊಂಡು ಒಬ್ಬರು ಹಿಡ್ಕೊಳ್ಳೋದು, ಇನ್ನೊಬ್ಬರು ಹಲ್ಲುಜ್ಜೋದನ್ನು ಮಾಡ್ಬೋದು. ಮಗು ಉಗಿಯೋಕ್ಕಾಗುವವರೆಗೂ ಅಂದರೆ ಸುಮಾರೊಂದು 2 ವರ್ಷದವರೆಗೂ ಮಗು ಉಗಿಯೋದಿಲ್ಲ, ನುಂಗ್ಬಿಡ್ತಾರೆ ಏನಾದರೂ. ಈ ಸಮಯದಲ್ಲಿ ಪೇಸ್ಟ್ ಏನೂ ಹಾಕಬಾರ್ದು. ಪೇಸ್ಟ್ ಇಲ್ಲದೇ ಒದ್ದೆ ಬ್ರಷಲ್ಲೇ ಹಲ್ಲು ಕ್ಲೀನ್ ಮಾಡ್ಬೋದು. ಸ್ವಲ್ಪ ಉಗಿಯೋಕ್ಕೆ ರೂಢಿ ಆದಮೇಲೆ ಸುಮಾರು ಒಂದು 2 ವರ್ಷ, 1.25 ವರ್ಷ 2 ವರ್ಷ ಆದಮೇಲೆ ಮಗುಗೆ ಉಗಿಯೋದಕ್ಕೆ ರೂಢಿ ಮಾಡಾದ್ಮೇಲೆ ಸ್ವಲ್ಪ ಪೇಸ್ಟ್, ಹೆಚ್ಚಿಗೆ ಅಂತಲ್ಲ, ನಾನ್ ಫೋಮಿಂಗ್ ಪೇಸ್ಟ್ ಅಂತ ಹೇಳ್ತೀವಿ. ನೊರೆ ಬರದೇ ಇರೋಂಥ ಪೇಸ್ಟ್ಗಳು. ಸಾಧಾರಣವಾಗಿ ಮಕ್ಕಳ ಪೇಸ್ಟ್ ಅಂದರೆ ಅವೆಲ್ಲ ಸ್ವಲ್ಪ ನೊರೆ ಹೆಚ್ಚಿಗೆ ಬರೋದಿಲ್ಲ. ಆ ಥರ ಸ್ವಲ್ಪ ಪೇಸ್ಟ್ ಹಾಕಿ ಹಲ್ಲುಜ್ಜೋದಕ್ಕೆ ರೂಢಿ ಮಾಡೋದು. ಪೇಸ್ಟ್ ಅಂದರೆ ಪೇಸ್ಟಿನ ಮುಖ್ಯ ಕಾರಣ ಏನಂದರೆ ಮಗುವಿಗೆ ಒಂದು ಕುತೂಹಲತೆ, ಒಂದು ಎನ್ಕರೇಜ್ಮೆಂಟ್, ಒಂದು ರೀಇನ್ಫೋರ್ಸ್ಮೆಂಟ್. ಫ್ಲೋರೈಡ್ ಇರೋ ಪೇಸ್ಟ್ ಉಪಯೋಗಿಸಿದ್ರೆ ಅದು ಹಲ್ಲಿನ ಶಕ್ತಿಯನ್ನು ಮಾಡುತ್ತೆ. ಮಗುವಿಗೆ ತಾನೇ ಹಲ್ಲುಜ್ಜುವಂಥ ರೀತಿನ ನಾವು ಕಲಿಸ್ಕೊಡುವಾಗ ಸುಮಾರೊಂದು 2.5, 3 ವರ್ಷ, 3.5-4 ವರ್ಷ ಈ ಅವಧಿಲಿ ನಾವು ತುಂಬ ಸುಲಭವಾದಂಥ ಒಂದು ಬ್ರಷಿಂಗ್ ಟೆಕ್ನಿಕ್ ಅಂತ ಹೇಳ್ಕೊಡ್ತೀವಿ. ಇದು ಹಾರಿಜಾಂಟಲ್ ಸ್ಕ್ರಬ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಮಾಮೂಲಿ ಹೇಗಂದರೆ ಅಡ್ಡಡ್ಡ ಉಜ್ಜುವಂಥ ರೂಢಿ. ಇದನ್ನು ಒಂದು ಸ್ವಲ್ಪ ರಿಫೈನ್ ಮಾಡಿ ನಾವು ಹೇಳ್ಕೊಡ್ತೀವಿ. ಬಟ್ ಅದೇ ಟೆಕ್ನಿಕ್ಕು ವಯಸ್ಸಾಗ್ತಾ ಅದು ಉಪಯೋಗ ಆಗೋದಿಲ್ಲ. ಸೊ ನಾವೇನು ಹೇಳ್ತೀವಿ ಅಂದರೆ ಮಕ್ಕಳನ್ನ ಕರ್ಕೊಂಡು ಬರುವಾಗ ಆಯಾ ವಯಸ್ಸಿಗೆ ಯಾವ ರೀತಿ ಹಲ್ಲು ಉಜ್ಜಬೇಕಂತ ನಾವು ಹೇಳ್ಕೊಡ್ತೀವಿ. ಸ್ವಲ್ಪ ದೊಡ್ಡ ಮಕ್ಕಳಾದಮೇಲೆ ಅವರಿಗೆ ಫೋನ್ಸ್ ಮೆಥಡ್ ಅಂತ ಹೇಳ್ಕೊಡ್ತೀವಿ. ಅದು ಸರ್ಕ್ಯುಲರ್ ಸ್ಕ್ರಬ್ ಅಂತ ಹೇಳ್ತೀವಿ. ಒಂಥರ ಹಲ್ಲುಗಳ ಮೇಲೆ ಸರ್ಕಲ್ಸು ಉಜ್ಜಬೇಕಂತ ಹೇಳ್ತೀವಿ. ಸುಮಾರು ಒಂದು 10 ವರ್ಷ ಆದಮೇಲೆ ಸುಮಾರು ಹ್ಯಾಂಡ್ ಕಂಟ್ರೋಲ್, ಫಿಂಗರ್ ಕಂಟ್ರೋಲ್ ಹೆಚ್ಚಿಗೆ ಆದಮೇಲೆ ಬೇರೆ ದೊಡ್ಡವ್ರಿಗೆ ನಾವು ಹೇಗೆ ಬ್ರಷಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀವೋ ಅದನ್ನೇ ಹೇಳ್ಕೊಡ್ತೀವಿ. ಸೊ ಹೀಗೆ ಹಲ್ಲು ನಮ್ಮ ದಂತ ಚಿಕಿತ್ಸಾಲಯಕ್ಕೆ ಕರ್ಕೊಂಡು ಬಂದರೆ ನಾವು ಹೇಳ್ಕೊಡ್ತೀವಿ. ಇಲ್ಲ ಅಂದರೂ ಮೀಡಿಯಾಲಿ ಸಾಕಷ್ಟು ಲಿಟ್ರೇಚರ್ ಇದೆ, ನೆಟ್ಟಿಗೆ ಹೋದ್ರೂ ಸಿಗುತ್ತೆ. ಬಟ್ ಮುಖ್ಯ ತಂದೆ ತಾಯಿಗಳು ರೂಢಿ ಮಾಡ್ಕೊಬೇಕು, ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ. ಅದರಲ್ಲಿ ಡೆಮೋಕ್ರಸಿ ಅಂತ
ನಾನ್ ನೆಗೋಷಿಯಬಲ್ ಆ್ಯಕ್ಟ್ ಅಂತ ಹೇಳಿ. ಬ್ರಷಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.